ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈ ಕೊಟ್ಟ ಮುಂಗಾರು. ಬಾಗಲಕೋಟೆಯ ರೈತರಲ್ಲಿ ಆತಂಕ. ಮೊದಲೇ ಮಳೆ ಇಲ್ಲ ಅಂತಂದ್ರೆ ಮುಗಿದೇ ಹೋಯಿತು, ಬೆಳೆ ಬೆಳೆಯುವಂತ ಸಮಯ ಇದು. ಜೂನ್ ತಿಂಗಳಲ್ಲಿ ಕೇವಲ 28 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಮುಂಗಾರು ಕೈ ಕೊಟ್ಟಂಗಾಗಿದೆ. ಈಗ ಜೂನ್ ತಿಂಗಳಲ್ಲಿ ಕೇವಲ 28 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶ್ ಮಾಹಿತಿಯನ್ನ ಕೊಟ್ಟಿರುವುದು. ರೈತರು ಈಗಾಗಲೇ ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಹೆಸರು, ಉದ್ದು, ಸೋಯಾಬೀನ್, ಸೂರ್ಯಕಾಂತಿ, ಗೋವಿನ ಜೋಳ ಬಿತ್ತನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಜೂನ್ ಆರಂಭದಲ್ಲಿ ಅಬ್ಬರಿಸಿದಂತಹ ಮುಂಗಾರು ಮಳೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿತ್ತು. ಆ ಮಳೆಯನ್ನೇ ನಂಬಿ ರೈತರು ಜಿಲ್ಲೆಯ ರೈತರು ತಮ್ಮ ಜಮೀನನ್ನ ಭೂಮಿಯನ್ನ ಹದಗೊಳಿಸಿ ಬಿತ್ತನೆ ಕಾರ್ಯ ಕೂಡ ಮಾಡಿದ್ರು. ಇದೀಗ ಆ ರೈತರಿಗೆ ಆತಂಕ ಎದುರಾಗಿರುವಂಥದ್ದು. ಯಾಕಂದ್ರೆ ಕಳೆದ 15 ದಿನಗಳಿಂದ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಳೆ ಹನಿ ಬಿದ್ದಿಲ್ಲ. ಹೀಗಾಗಿ ಆ ಬಿತ್ತನೆ ಮಾಡಿ ಫಸಲಿಗಾಗಿ ಕಾಯ್ತಿದ್ದಂತಹ ರೈತರಿಗೆ ಈ ಒಂದು ಮಳೆ ಬರೆ ಮೂಡಿಸಿದೆ ಅಂತ ಹೇಳ್ಬೇಕಾಗತ್ತೆ. ನಾನಿದೀಗ ಬಾಗಲಕೋಟೆಯ ಹೊರವಲಯದಲ್ಲಿರುವಂತಹ ಯಲ್ಲಪ್ಪ ಮಂಕಣಿ ಅವರ ಜಮೀನಿನಲ್ಲಿರುವಂಥದ್ದು. ನೀವು ಇದೀಗ ನೋಡ್ತಾ ಇರ್ಬೋದು. ಇದು ಸುಮಾರು 4 ಎಕರೆಯಷ್ಟು ಜಮೀನು ಇಲ್ಲಿರುವಂಥದ್ದು. ಈ 4 ಎಕರೆ ಜಮೀನಿನಲ್ಲಿ ಈಗಾಗಲೇ ಒಂದು ಬಾರಿ ಈರುಳ್ಳಿ ಬೆಳೆ ಮತ್ತು ಗೋವಿನ ಜೋಳವನ್ನ ಬಿತ್ತನೆ ಮಾಡಿದಂತಹ ರೈತರು ಮಳೆಗಾಗಿ ಕಾಯ್ತಾ ಇದ್ರು. ಕಳೆದ 15 ದಿನಗಳಿಂದ ಯಾವುದೇ ರೀತಿಯ ಮಳೆ ಬಿದ್ದಿರದೆ ಕಾರಣ ಬಿತ್ತಿದಂತಹ ಕಾಳುಗಳು ಅಲ್ಲೇ ಭೂಮಿಯಲ್ಲೇ ಕಮರಿ ಹೋಗಿರುವಂಥದ್ದು. ಇದೀಗ ಮತ್ತೆ 2ನೇ ಬಾರಿಗೆ ಮಳೆಯನ್ನೇ ನಂಬಿ ಇಲ್ಲಿನ ರೈತರು ನೀವು ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ಮೂಲಕ ತಮ್ಮ ಜಮೀನನ್ನ ಹದಗೊಳಿಸುವಂತ ಕಾರ್ಯ ಮಾಡ್ತಾರೆ. ಒಂದೆಡೆ ಜಮೀನು ಹದಗೊಳಿಸಿದ್ರೆ ಮತ್ತೊಂದೆಡೆ ಜಮೀನಿನ ಮಾಲೀಕರಿದ್ದಾರೆ, ಅವರು ಬಿತ್ತನೆ ಕಾರ್ಯ ಮಾಡ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೃಷಿ ಅಧಿಕಾರಿಗಳು ಹೇಳೋ ರೀತಿಯಲ್ಲಿ, ಯಾಕಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಮಳೆ ಅಷ್ಟಾಗಿ ಬೀಳೋದಿಲ್ಲ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾನು ರೈತರು ಇದ್ದಾರೆ, ಆ ರೈತರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾಕಂದ್ರೆ ಮಳೆ ಆಧರಿಸಿ ಅವರು ಬೆಳೆ ಬಿತ್ತನೆ ಮಾಡಿದ್ರು. ಈಗ 2ನೇ ಬಾರಿಗೆ ಮತ್ತೆ ಬಿತ್ತನೆ ಕಾರ್ಯ ಮಾಡ್ತಿದ್ರೆ. ಈಗ ನೀವು ಬಿತ್ತನೆ ಕಾರ್ಯದಲ್ಲಿ ತೊಡಗಿದಿರಿ. ಈಗಾಗಲೇ ಒಂದ್ಸಾರಿ ಬೆಳೆದಿದ್ರಿ, ಈಗಾಗಲೇ ಒಂದ್ಸಾರಿ ಬಿತ್ತನೆ ಮಾಡಿದ್ರಿ, ಮಳೆ ಬಂದಿಲ್ಲ ಕಳೆದ 15 ದಿನದಿಂದ. ಈಗ ಮತ್ತೆ ತಾವು ಬಿತ್ತನೆ ಮಾಡ್ತಿದ್ರಿ. ಏನ್ ಬೆಳೆ ಹಾಕ್ತಿದ್ರಿ ಅಂತ? ನಾವು ಉಳ್ಳಾಗಡ್ಡಿ ಮತ್ತು ಗೊಂಜಾಳ ಹಾಕ್ತಾ ಇದೀವಿ. ಈಗೇನ ಮಳೆ ಹಾಕತ್ತನ್ನು ಭರೋಸದ ಮ್ಯಾಗ ನಾವು ಮಾಡಾಕತ್ತೀವ್ರಿ. ಏನ್ ಹಾಕತ್ತ ನೋಡು. ಎಷ್ಟ್ ಎಕರೆ ಜಮೀನ್ ಐತಿ ಸರ್? ಏನ್ ಬೆಳೆ ಹಾಕತ್ತೆ? 4 ಎಕರೆ ಜಮೀನು, 2 ಎಕರೆ ಉಳ್ಳಾಗಡ್ಡಿ, 2 ಎಕರೆ ಗೊಂಜಾಳ. ಇದನ್ನಂತೂ ನಿನ್ನಂತೂ ಇದನ್ನ ಬಿತ್ತನೆ ಮಾಡೀವ್ರಿ ಗೊಂಜಾಳ. ಇವತ್ತ ಉಳ್ಳಾಗಡ್ಡಿ ಹೋಗ್ಯಾಕತ್ತೀವಿ. ಏನ್ ಹಾಕತ್ತೇವ್ ಬಿಡ್ತತ್ತ ನೋಡೋಣ. ಎಷ್ಟು ಖರ್ಚು ಮಾಡ್ತೀರಂತ 1 ಎಕರೆ ಗೊಂಜಾಳ ಅಥವಾ ಈರುಳ್ಳಿ ಬೆಳೆಗೆ ಬೆಳಿಬೇಕಂದ್ರೆ ಎಷ್ಟು ಖರ್ಚಾಗತ್ತೆ? ಎಕರೆಕ್ ಒಂದ್ 10,000 ರೂಪಾಯಿ, 2 ಎಕರೆ ಅಂದ್ರೆ 20,000, ಇದಕ್ಕೊಂದ್ 10-15 ಸಾವಿರ ರೂಪಾಯಿ ಉಳ್ಳಾಗಡ್ಡಿದು. ಮುಂದ್ ಬರ್ತೈತಿ ಖರ್ಚು. ಈ ಸದ್ಯಕ್ಕಿನ ಮಟ್ಟಿಗೆ 10-15 ಸಾವಿರ, ಒಟ್ಟ ಟೋಟಲ್ ಒಂದ್ 25-30 ಸಾವಿರ ರೂಪಾಯಿ ಖರ್ಚಾಗತ್ತೆ. ಎರಡು ಈಗ ಗೋವಿನ ಜೋಳ ಮತ್ತು ಈರುಳ್ಳಿ ಬೆಳೆ ಬಿತ್ತನೆ ಎರಡು ಕೂಡಿದ್ರೆ ಎಷ್ಟು ಖರ್ಚು ಮಾಡ್ತೀರಿ? ಒಂದ್ ವೇಳೆ ಈಗ ನಿಮ್ಗೆ ಮಳೆ ಕೈ ಕೊಡ್ತೇವೆ ಅಂದ್ರೆ ಎಷ್ಟು ನಷ್ಟ ಆಗತ್ತಂತ? ನಷ್ಟ ಅಂತೂ ಒಂದ್ 50-60 ಸಾವಿರ ರೂಪಾಯಿ ಮ್ಯಾಗ ಆಕತ್ರಿ. ಅದ ನಮ್ ದುಡ್ದಿದ್ ಫಲಾನು ಹೋತು, ಕೈಯನ್ ದುಡ್ಡುನು ಹೋತು. ಮಳೆ ಆಗ್ಲಿಕ್ಕಂದ್ರ, ಮಳೆ ಆದ್ರ ನಮ್ಗಟ 1 ಲಕ್ಷ ಅಲ್ಲ 1.5 ಲಕ್ಷ ರೂಪಾಯಿ ಮಾಲ್ ಆಕತಿ. ಏನ್ ಹೇಳ್ತೀರಿ ಈ ಒಂದ್ ಸಂದರ್ಭದಾಗ? ಮತ್ ಈ ಯುದ್ಧ ನಡೆದೈತಿ ಯಾರಿಗಂತ ಜಗತ್ತಿಗೆ ಆಗೈತಲ್ಲ. ಈಗ ನಮ್ ಬೇಕಾದಷ್ಟು ಪೂರೈಸಕ್ ಸರ್ಕಾರನು ಐದ್ ಕರೆ, ಮತ್ ಅಲ್ಲಿ ಯುದ್ಧ ನಡೆದೈತಿ, ಸಪ್ಲೈ ಇಲ್ಲ. ಏನ್ ಮಾಡಾಕತ್ತೆ? ಈಗ ಯುದ್ಧ ಸ್ಥಗಿತ ಆಗೈತೆ ಅಂತ ಹೇಳ್ಯಾರ. ಈಗ 2 ದಿನ ಆಯ್ತು, 3 ದಿನ ಆಯ್ತು. ಈಗ ಇನ್ ಮೇಲೆ ಪೂರೈಕೆ ಮಾಡ್ಬೇಕಂತಾರೆ ಹೆಂಗ್ರಿ? ಇನ್ ಮ್ಯಾಗಾರ ಮಾಡಿದ್ರ ಬಾಳ ಚಲೋ ಆಕತ್ರಿ. ಯಾಕಂದ್ರೆ ಇಷ್ಟ ದಿನ ಮಾಡಿದ್ದು ಈಗ ಏನೈತಲ್ಲ ತೊಂದ್ರೆ ಆಯ್ತು. ಇನ್ ಮ್ಯಾಗಾರ ಕೊಟ್ರಂದ್ರ ನಮ್ ಬೆಳಿಗ್ಗೆ ಏನೋ ಮಳೆಯಪ್ಪ ಅನ್ನಂದ್ರ ಅನುಕೂಲ ಆಕತಿ. ಮಾಡಿದ್ರ ಚಲೋ ಆಕತಿ. ಇದಿಷ್ಟು ರೈತ ಯಲ್ಲಪ್ಪ ಮಂಕಣಿ ಅವ್ರು ಹೇಳ್ತಾ ಇರುವಂತದ್ದು. ಕಳೆದ 15 ದಿನಗಳ ಹಿಂದೆ ಅವರು ಒಂದ್ ಬಾರಿ ಮಳೆ ಆಧರಿಸಿ ಬಿತ್ತನೆ ಕಾರ್ಯ ಮಾಡಿದ್ರು. ಆದ್ರೆ ಈಗ ಆ ಬೀಜ ಅಲ್ಲೇ ಭೂಮಿಯಲ್ಲೇ ಕಮರಿ ಹೋಗಿದ್ರಿಂದಾಗಿ ಈಗ 2ನೇ ಬಾರಿಗೆ ಮತ್ತೆ ಬಿತ್ತನೆ ಕಾರ್ಯ ಮಾಡ್ತಿದ್ರೆ. ಮಳೆರಾಯ ಕೃಪೆ ತೋರಿದ್ರೆ ನಮ್ಮ ಬೆಳೆ ಬರುತ್ತೆ, ನಾವು ಹಾಕಿದಂತ ದುಡ್ಡು ಕೂಡ ನಮ್ಗೆ ವಾಪಸ್ ಆಗುತ್ತೆ ಅನ್ನೋ ಒಂದು ಆಶಾವಾದದಲ್ಲಿ ಅವರು ಮತ್ತೆ ಬಿತ್ತನೆ ಕಾರ್ಯದಲ್ಲಿ ತೊಡಗಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.